ಪುಡಿ 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 ಆಗಿದೆ. ನೋಡುವಾಗ ಕಾರ್ ಅಂತ ಗೊತ್ತಾಗುತ್ತಾ, ಆದ್ರೆ ಇದು ಕಾರ್ ನೋಡಿ. ನಾವು ರಾಜಸ್ಥಾನದಿಂದ ಹರಿಯಾಣ ಹೋಗ್ತಾ ಇದ್ದೇವೆ. ಸಂಜೆ ಸಮಯ, ತಣ್ಣನೆ ಗಾಳಿ, ಅದೇ ರೀತಿ ಮೋಡ ಆವರಿಸಿದಂತಹ ವಾತಾವರಣ. ವೆಲ್ಕಮ್ ಟು ಹರಿಯಾಣ. ಲೈವ್ ಆಗಿ ನಾವು ಹೋಗ್ಬೇಕಾದ್ರೆ ಪಲ್ಟಿ ಆದದ್ದು ನೋಡಿ. CNG ಗ್ಯಾಸ್ ಇತ್ತು. ನಾವು ಪೆಟ್ರೋಲ್ ಪಂಪಿಗೆ CNG ಹಾಕಕ್ಕೆ ಅಂತ ಬಂದಿರೋದು ನೋಡಿ. ಅಂತ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಅಲ್ಲಲ್ಲ, ಎಲ್ಲೆಲ್ಲಿ ನೋಡಿದರೆ ಸಂಭ್ರಮ ಸಡಗರ ಆಚರಣೆ ನೋಡಿ. ಪೆಟ್ರೋಲ್ ಪಂಪ್ ಯಾವ ತರ ಡೆಕೋರೇಟ್ ಮಾಡಿದ್ದಾರೆ ಅಂತ, ಅಲ್ಲಲ್ಲಿ ಇವತ್ತಿನ ದಿನ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮವನ್ನು ನಾವು ಕಾಣಬಹುದು. ಓಕೆ ಗೈಸ್, ಮೊನ್ನೆ ಗಾಡಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಹೈವೇಯಲ್ಲಿ ಕೇರಳದ ಒಂದು ಟ್ರಕ್ ಸಿಕ್ಕಿತ್ತು. ಪೈನಾಪಲ್ ತಗೊಂಡೋಗೋ ಟ್ರಕ್. ಸೊ ನಮ್ಮ ಗಾಡಿಯನ್ನು ನೋಡಿ ನಿಲ್ಲಿಸಿದ್ರು, ಮಾತನಾಡಿದರು. ಫೈನಲಿ ನಮಗೊಂದು ಪೈನಾಪಲ್ ಕೊಟ್ಟಿದ್ದು. ಅವತ್ತು ಹಣ್ಣಾಗಿರಲಿಲ್ಲ. ಆಫ್ಟರ್ 3 days ಇವಾಗ ಹಣ್ಣಾಗಿದೆ. ಸೊ ಲೆಟ್ಸ್ ಗೋ, ಕಟ್ ಮಾಡೋಣ. ಚೆನ್ನಾಗಿದೆ ಪೈನಾಪಲ್. ಕಲರ್ ನೋಡಿ, ಎಲ್ಲೋ ಎಲ್ಲೋ. ಪೈನಾಪಲ್ ರೆಡಿಯಾಗಿದೆ. ಒಳಗಡೆ ಮೆಣಸಿನ ಹುಡಿ, ಉಪ್ಪು ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಅವಾಗ ತಿನ್ನೋದು ಒಂಥರ ಮಜಾ. ಪೈನಾಪಲ್ ಹಾಗೆ ತಿನ್ನೋದಕ್ಕಿಂತ ಈ ಥರ ತಿನ್ನುವಾಗ ಸಖತ್ತಾಗಿರುತ್ತೆ. ಹಾಗೂ ಈ ಮಳೆ ಬರುವಾಗ ಒಂಥರ ಖುಷಿ. ಯಾಕಪ್ಪ ಅಂದರೆ ರಾಜಸ್ಥಾನದಲ್ಲಿ ಬಿಸಿಲಂದರೆ ಎಂಥ ಬಿಸಿಲು ಗೊತ್ತಾ. ಇವಾಗ ಈ ಮಳೆಯಲ್ಲಿ ಈಗ ನಿಂತಿರ್ಬೇಕಾದ್ರೆ ಒಂಥರ ಸುಕೂನ್ ಸಿಗ್ತದೆ. ಜೋರು ಬರಲಿ ಅಂತ, ಆದರೆ ಸಣ್ಣ ಮಳೆ ಇದೆ. ಜೋರು ಬಂದರೆ ಒಳ್ಳೆದಿದೆ. ಹರಿಯಾಣಕ್ಕೆ ಹೋಗಬೇಕಾದ್ರೆ ದಾರಿ ಮಧ್ಯದಲ್ಲಿ ನನಗೆ ನೋಡೋಕ್ಕೆ ಸಿಕ್ಕಿದಂಥ ಒಂದು ವ್ಯೂ ಪಾಯಿಂಟ್ ನಾನು ನಿಮಗೆ ತೋರಿಸ್ತೇನೆ. ನೋಡಿ ನೋಡಿ ಅಂತೆ, ಸುತ್ತಮುತ್ತ ದಟ್ಟವಾದ ಕಾಡುಗಳು ನೋಡಿ, ಸುತ್ತಮುತ್ತ ಇದೆ ನೋಡಿ. ಬ್ಯಾಕ್ ಕ್ಯಾಮರಾದಲ್ಲಿ ತೋರಿಸ್ತೇನೆ ನೋಡಿ ಅಂತೆ. ವಾವ್, ನೋಡಿ 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 ಗೈಸ್, ರಾಜಸ್ಥಾನದಿಂದ ಹರಿಯಾಣ ಹೋಗ್ಬೇಕಾದ್ರೆ ನೋಡಿ ಮಳೆ ಬರ್ತಾ ಇದೆ. ಮಳೆ ಬರೋ ಸಾಧ್ಯತೆ ಬರ್ತಾ ಇದೆ ನೋಡಿ. ದಾರ ದಾರೆಯಾಗಿ ಇಳಿತಾ ಇದೆ. ನಮ್ಮ ವೈಪರು ಕೂಡ ವರ್ಕ್ ಆಗ್ತಾ ಇಲ್ಲ. ಆದರೆ ಇವಾಗ ಹರಿಯಾಣ ಹೋಗ್ತಾ ಇದ್ದೇವೆ. ವೈಪರ್ ಇಲ್ಲ, ದಾರಿ ಮಧ್ಯೆ ಮಳೆ ಬರ್ತಾ ಇದೆ ನೋಡಿ. ಇದು ನಮ್ಮ ಟ್ರಾವೆಲ್ ಅವಸ್ಥೆ. ದಾರಿ ಮಧ್ಯದಲ್ಲಿ ವೈಪರ್ ಗೆದ್ದೋಯ್ತು. ಮಳೆ ಬರ್ತಾ ಇದೆ. ರಾತ್ರಿ ಹೊತ್ತಲ್ವಾ, ಕಾಣ್ತಾ ಇಲ್ಲ ಮುಂದಿನ ವ್ಯೂ. ಇದೆಲ್ಲ ನಮ್ಮ ಟ್ರಾವೆಲ್ ಲೈಫ್. ವೈಪರ್ ಫುಲ್ ಸೀನ್, ಒಳ್ಳೆ ಸೀನ್. ಕಾಣದೇ ಇಲ್ಲ, ರೋಡೇ ಕಾಣುದಿಲ್ಲ. ಓಕೆ, ಇವನು ಡ್ರೈವರ್ ಕೂಡ ಹೌದು, ಮೆಕ್ಯಾನಿಕ್ ಕೂಡ ಹೌದು. ಸರಿ ಆಯ್ತಾ? ಏನೋ ಒಂದು ಮಾಡ್ತಾ ಇದ್ದಾನೆ, ನೋಡುವ ಸರಿ ಆಗ್ತಾ ಅಂತ. ವಾಷರಂಗಾನ ಇಟ್ಟು ಹುಡ್ಕೊಂಡವ್ರು. ವಾಷರ ಹಂಗಂದ್ರೆ ಹೈವೇಲಿ ಹೋಗ್ತಾ ಇರ್ಬೇಕಾದ್ರೆ ಒಂದು ದೊಡ್ಡ ಲಾರಿ ಪಲ್ಟಿ ಆಗಿದೆ. ಜನ ಎಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ. ಗ್ಯಾಸ್ CNG ಗ್ಯಾಸ್ ಇದೆ ಲಾರಿ. ಯಪ್ಪ, ಲೈವ್ ಆಗಿ ನಾವು ಹೋಗ್ಬೇಕಾದ್ರೆ ಪಲ್ಟಿ ಆದದ್ದು ನೋಡಿ. CNG ಗ್ಯಾಸ್ ಇದೆ.
CNG ಗ್ಯಾಸ್ ನೋಡಿ, ಹೆಲ್ಪ್ ಲೈನ್ ಅವರು ಬಂದಿದ್ದಾರೆ. ಇವಾಗ ಮೇಲೆ ಎತ್ತಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. CNG ಹಾಕಕ್ಕೆ ಬಂದಿರೋದು ನೀವೇನ್ ನೋಡ್ತಾ ಇದ್ದೀರಾ, ಈ ಕ್ಯೂ ಇದೆಲ್ಲ ಗಾಡಿಗಳು CNG ಹಾಕಕ್ಕೆ ನಿಂತಿರೋದು. ಇಷ್ಟೊಂದು ದೊಡ್ಡ ಕ್ಯೂ ಯಾಕಪ್ಪ ಅಂದ್ರೆ ಅಲ್ಲಿ ಆ ಕಡೆ ಈ ತರ ಪಕ್ಕದಲ್ಲಿ ಹೈವೇ ಕಡೆ CNG ಟ್ರಕ್ ಪಲ್ಟಿಯಾಗಿದೆ. ನೀವು ಇದರ ಹಿಂದಿನ ವಿಡಿಯೋದಲ್ಲಿ ನೋಡಿದಿರಲ್ಲ, ಟ್ರಕ್ ಪಲ್ಟಿಯಾಗಿದೆ. ಸೊ ಅದಕ್ಕೆ ಈ ತರ ಕ್ಯೂ. ಮೇ ಬಿ 1 hour ವೇಟ್ ಮಾಡಬೇಕಾಗುತ್ತೆ. ನಮ್ಮ ಗಾಡಿ ನೋಡಿ ಅಲ್ಲಿ ನಿಂತಿದೆ, CNG ಹಾಕ್ಬೇಕು. ಯಪ್ಪೋ ನೋಡಿ, ಪೆಟ್ರೋಲ್ ಹೊಡೆಯುವ ಗ್ಯಾಪ್ ಅಲ್ಲಿ ಬಟ್ಟ ಬದಲಾಯಿಸ್ತಾ ಇದ್ದಾರೆ. ಗಾಯ್ಸ್ 2 hour ವೇಟ್ ಮಾಡಿ ಕೊನೆಗೆ ನಮ್ಮ ಸರದಿ ಬಂದಿದೆ. ಇವಾಗ CNG ಆಗ್ತಾ ಇದ್ದೇವೆ. ಫುಲ್ ಬ್ಲಾಕ್ ಏನ್ ನೋಡ್ತಾ ಇದ್ದೀರಲ್ಲ, 2 ಗಂಟೆಗಳ ಕಾಲ ನಾವು ವೇಟ್ ಮಾಡಿದ್ವಿ ಕ್ಯೂ ಅಲ್ಲಿ. ಇನ್ನೂ ಕೂಡ ಕ್ಯೂ ಹಾಗೇನೆ ಇದೆ ಬ್ಯಾಕ್ ಸೈಡ್, ನೀವು ನೋಡ್ತಾ ಇರ್ಬೋದು. ಇದಕ್ಕೆಲ್ಲ ಕಾರಣ ಇವತ್ತು ನಡೆದಂತಹ ಆ ಒಂದು CNG ಟ್ರಕ್ ಅಪಘಾತ. ಗಾಯ್ಸ್ ನಾವಂತೂ CNG ಹಾಕಾಯ್ತು, ಆದ್ರೆ ಇಲ್ಲಿ ನೋಡಿ ಕ್ಯೂ ಹಾಗೇನೆ ಇದೆ. ಈ ಕ್ಯೂ ಅಲ್ಲಿ ನಾವು ವೆಯ್ಟ್ ಮಾಡಿದ್ವಿ 2 hour 2 hour ವೆಯ್ಟ್ ಮಾಡಿ ಕೊನೆಗೆ ನಮಗೆ CNG ಹಾಕಿತ್ತು. ಬಟ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಆಲ್ರೆಡಿ ಇವಾಗಲೇ 10 ಗಂಟೆ ಆಗಿದೆ. ನಮ್ಮ ಡೆಸ್ಟಿನೇಷನ್ಗೆ ರೀಚ್ ಆಗಬೇಕಾದ್ರೆ ಇನ್ನು 100 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು. ಬಟ್ 2 hours ನಾವು ಈ ಒಂದು CNG ಕ್ಯೂ ಅಲ್ಲಿ ಬ್ಲಾಕ್ ಆಗಿದ್ದರಿಂದ ನಮಗೆ ಇನ್ನು ಟ್ರಾವೆಲ್ ಮಾಡೋಕ್ಕೆ ಆಗಲ್ಲ. ಸೊ ಇವತ್ತಿನ ಪ್ಲ್ಯಾನ್ ಏನಪ್ಪ ಅಂದರೆ ಇಲ್ಲಿ ಸ್ಟೇ ಮಾಡುವ ಅಂತ. ಗಾಡಿಯಲ್ಲಿ ಮಲಗಕ್ಕೆ ವ್ಯವಸ್ಥೆ ಇದೆ, ಬೆಡ್ ಸ್ಪೇಸ್ ಇದೆ, ಆಲ್ರೆಡಿ ಸೆಟ್ ಮಾಡಿದ್ವಿ. ಸೊ ಇವತ್ತು ನಮ್ಮ ಗಾಡಿಯಲ್ಲಿ ಮಲಗಬೇಕಾಗುತ್ತೆ. ಆದರೆ ವಿಷಯ ಏನಂತಂದರೆ ಇದುವರೆಗೆ ನಮ್ಮ ಟ್ರಾವೆಲ್ ಜರ್ನಿಯಲ್ಲಿ ನಾವು ಒಂದಿನಾನು ಕೂಡ ಈ ಒಂದು ಗಾಡಿಯಲ್ಲಿ ಮಲಗಿಲ್ಲ. ಯಾಕಪ್ಪ ಅಂದರೆ ನೈಟ್ ಹೊತ್ತಿಗೆ ಯಾರಾದರೂ ಬಂದು ನಮಗೆ ಅಕಮೆಂಡ್ ಮಾಡ್ತಾರೆ, ಅವರ ಮನೆಗೆ, ಹೋಟೆಲ್ ಅಥವಾ ಮಸೀದಿಗಳಿಗೆ ಕರ್ಕೊಂಡು ಹೋಗಿ ಸ್ಟೇ ಮಾಡೋಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರೆ. ಬಟ್ ಇವತ್ತು CNGಯ ಆ ಒಂದು ಕ್ಯೂವಿಂದ ದೊಡ್ಡ ಪ್ರಾಬ್ಲಮ್ ಆಯಿತು. ಇವತ್ತು ಈ ಗಾಡಿಯಲ್ಲೇ ಮಲಗಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಸೊ ಏನು ಮಾಡೋದು, ಇಲ್ಲೇ ಮಲಗಿ ಬೆಳಿಗ್ಗೆ ಇಲ್ಲಿಂದ ಹೊರಡಬೇಕಾಗುತ್ತೆ. ಅದಲ್ಲದೆ ಹೊಟ್ಟೆ ಕೂಡ ಹಸಿತಾ ಇದೆ. ಮುಂದೆ ನಮ್ಮ ಗಾಡಿ ಮುಂದೆನೇ ಒಂದು ಡಾಬಾ ಇದೆ, ಅಲ್ಲಿಗೆ ಡಿನ್ನರ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಗೈಸ್ ಈ ಗಾಡಿದ ಅವಸ್ಥೆ ನೋಡಿ, ಪುಡಿ 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 ಆಗಿದೆ. ನೋಡುವಾಗ ಕಾರ್ ಅಂತ ಗೊತ್ತಾಗುತ್ತಾ, ಆದರೆ ಇದು ಕಾರ್ ನೋಡಿ ಪುಡಿ ಪುಡಿ ಆಗಿದೆ. ಅದು ಮತ್ತು ಈ ಕಾರು ಸ್ವಿಫ್ಟ್ ಕಾರ್ ಸೇಫ್ ಔಟ್ ಆಗಿದೆ, ಪುಡಿ ಪುಡಿ ಆಗಿದೆ. ಫೈನಲಿ ನಮ್ಮ ಬರ್ಗರ್ ಬಂದಿದೆ ನೋಡಿ, ಪಾರ್ಸಲ್ ಮಾಡ್ಕೊಂಡಿದ್ದೇವೆ. ಒಂದೇ ಬರ್ಗರ್ ಅಲ್ವಾ, ಇಬ್ಬರು ಶೇರ್ ಮಾಡ್ಕೊಂಡು ತಿನ್ನೋದು ಇವತ್ತು. ಸೊ ಇವತ್ತಿನ ಡಿನ್ನರ್ ನಮ್ಮದು. ಸೊ ಬರ್ಗರ್ ಅನ್ಬಾಕ್ಸಿಂಗ್ ಸೈಜ್ ನೋಡಿ, ಇದು ನನಗೆ ಒಬ್ನಿಗಲ್ಲ, ಇಬ್ಬರಿಗೆ ಶೇರ್ ಮಾಡಿದ್ದೆ ಅನ್ನೋದು. ಇಂಗ್ಲೀಷಾ? ಸೊ ಇಬ್ರು ಶೇರ್ ಮಾಡಿ ತಿನ್ಬೇಕು 1 ಬರ್ಗರ್ ಇವತ್ತಿನ ಡಿನ್ನರ್. ಅಯ್ಯೋ ಇದೆಲ್ಲ ನಮ್ಮ ಟ್ರಾವೆಲ್ ಲೈಫ್. ಸೊ 50-50 ಮಾಡುವ ಮೊದಲು. 50 ಮಾಡಿ ಮದಿ ಏಕ್ ತೇರಾ ಏಕ್ ಮೇರಾ. ಓಕೆ ಸೊ ಗೈಸ್ ಬನ್ನಿ, ನಾನು ನಿಮಗೆ ನಮ್ಮ ಬೆಡ್ ಸ್ಪೇಸ್ ತೋರಿಸ್ತೇನೆ. ನೋಡಿ ಈ ಥರ ಬೆಡ್ ಸ್ಪೇಸ್ ಇದರಲ್ಲಿ ಸೆಟ್ ಮಾಡಿ ಇಟ್ಕೊಂಡಿದ್ದೇವೆ, ಇಲ್ಲಿ ಮಲ್ಕೊತೇವೆ. ಸೊ ನಮ್ಮ ಇವತ್ತಿನ ಸ್ಟೇ ನಮ್ಮ ಗಾಡಿಯಲ್ಲಿ ಆಗಿರುತ್ತೆ, ಫಸ್ಟ್ ಟೈಮ್. ಓಕೆ, ಸೊ ನಾಳೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಗುಡ್ ನೈಟ್.